Third question, read the conversation and choose the correct infinitive ಅಂತ ಕೇಳಿದ್ದಾರೆ. ಇನ್ಫಿನಿಟಿವ್ ಅಂದ್ರೆ ಏನು? Infinitive is nothing but the verb, okay, backed by to. ಟು ಪ್ಲಸ್ ವರ್ಬ್. ವರ್ಬ್ ಹಿಂದ್ಗಡೆ ಟು ಇದ್ರೆ ಅದನ್ನ ಇನ್ಫಿನಿಟಿವ್ ಅಂತ ಕರಿತೀವಿ ಮಕ್ಳೆ. ಓಕೆ, ಸೊ ಈ ಸೆಂಟೆನ್ಸ್ ಕಾನ್ವರ್ಸೇಷನ್ ಅಲ್ಲಿ ಯಾವ್ದು ಇನ್ಫಿನಿಟಿವ್ ಅಂತ ನೀವು ಹೇಳ್ಬೇಕು. ಸತೀಶ್ ಮದರ್ ಆಸ್ಕ್, ಇಟ್ ಹ್ಯಾಸ್ ಬೀನ್ ಮೋರ್ ದನ್ 3 years ಸಿನ್ಸ್ ಹಿ ಬಿಕೇಮ್ ಇಲ್. ಸೊ ಆತ 3 ವರ್ಷದಿಂದ ಹುಷಾರಿಲ್ಲ ಆತನಿಗೆ. ಹೌ ಡು ಯು ಪಾಸಿಬ್ಲಿ ಥಿಂಕ್ ದಟ್ ಹಿ ಕ್ಯಾನ್ ರಿಕವರ್ ಹಿಸ್ ಹಿಯರಿಂಗ್? ನೀವು ಹೇಗೆ ಥಿಂಕ್ ಮಾಡ್ತೀರಾ ಆತ ಇದರಿಂದ ರಿಕವರ್ ಆಗ್ತಾನೆ, ಕೇಳಿಸುವುದರಿಂದ, ಕಿವಿ ಕೇಳಿಸೋದ್ರಿಂದ ಆತನ ಕಿವಿ ಕೇಳಿಸೋದು ಸರಿ ಹೋಗುತ್ತೆ ಅಂತ ಹೇಗ್ ಥಿಂಕ್ ಮಾಡ್ತೀರಾ? ಅವತಾರ್ ನರೇನ್, ಹಿಸ್ ಫಾದರ್ ಸೇಸ್, why decide that he is going to remain dumb, deaf all his life? ಯಾಕೆ ನೀವು ಈ ತರ ಡಿಸೈಡ್ ಮಾಡ್ತೀರಾ ಆತ ಯಾವಾಗ್ಲೂ ಹೀಗೆ ಕಿವುಡನಾಗೆ ಇರ್ತಾನೆ ಅಂತ ಯಾಕೆ ಡಿಸೈಡ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ವರ್ಬ್ ಸುಮಾರು ಇದ್ದಾವೆ ಅಲ್ವಾ ಮಕ್ಳೇ? ಹೌ ಡು ಯು ಥಿಂಕ್ ಅನ್ನೋದು ವರ್ಬ್, ಓಕೆ, ರಿಕವರ್ ವರ್ಬ್. ಅದೇ ರೀತಿ ವೈ ಡಿಸೈಡ್ ವರ್ಬ್, ಓಕೆ, ದಟ್ ಹಿ ಇಸ್ ಗೋಯಿಂಗ್ ಟು ರಿಮೇನ್ ವರ್ಬ್. ಇದರಲ್ಲಿ ನಿಮ್ಗೆ ಇದು ಇನ್ಫಿನಿಟಿವ್ ಯಾವುದು, ಯಾವ ವರ್ಬ್ ಹಿಂದ್ಗಡೆ ಟು ಇದೆ, ವಿಚ್ ವರ್ಬ್ ಹ್ಯಾಸ್ ಟು ಬಿಫೋರ್ ಇಟ್, ದಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಇನ್ಫಿನಿಟಿವ್. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಆಪ್ಷನ್ ಎ ಗೋಯಿಂಗ್, ಆಪ್ಷನ್ ಬಿ ಟು ರಿಮೇನ್, ಆಪ್ಷನ್ ಸಿ ಈಸ್, ಆಪ್ಷನ್ ಡಿ ಡು ಅಲ್ವಾ? ಸೊ ಇಲ್ಲಿ ಟು ರಿಮೇನ್, ರಿಮೇನ್ ಅನ್ನೋದು ವರ್ಬ್, ಅದ್ರ ಹಿಂದ್ಗಡೆ ಟು ಇದೆ ನೋಡಿ. ಇಲ್ಲಿ ಅವ್ರು ಕೇಳ್ತಾರೆ why decide that he is going to remain deaf all his life. ಸೊ to remain ಅನ್ನೋದು ಇಲ್ಲಿ ಇನ್ಫಿನಿಟಿವ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Second one, headmaster asks, why can't keep your son in our school? Sorry, headmaster asks, we can't keep your son in our school. ನಾವು ನಿಮ್ಮ ಮಗನನ್ನ ನಮ್ಮ ಸ್ಕೂಲ್ ಅಲ್ಲಿ ಇಟ್ಕೊಳ್ಳೋದಿಕ್ಕಾಗೋದಿಲ್ಲ. ಮಿಸ್ಟರ್ ಅವತಾರ್ ನರೇನ್, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್ ಅಂತ ಹೇಳ್ತಾರೆ. ನಾವು ಹಾಗಾದ್ರೆ ಹೊಸ ಸ್ಕೂಲ್ ಅನ್ನ ಹುಡುಕ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿರೋದು ನೋಡಿ. ಆಪ್ಷನ್ ಎ ಟು ವಿಲ್, ಆಪ್ಷನ್ ಬಿ ಟು ಲುಕ್, ಆಪ್ಷನ್ ಸಿ ಹ್ಯಾವ್, ಆಪ್ಷನ್ ಡಿ ಕಾಂಟ್. ಓಕೆ, ಸೊ ಇಲ್ಲಿ ಹ್ಯಾವ್ ಅಲ್ಲ, ಕಾಂಟ್ ಅಲ್ಲ ಅಲ್ವಾ, ಅದ್ರ ಹಿಂದ್ಗಡೆ ಟು ಬಂದಿಲ್ಲ. ಟು ವಿಲ್ ಮತ್ತು ಟು ಲುಕ್ ಇದೆ. ಇಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿದೆ, ಹ್ಯಾವ್ ಗಿವನ್ ಟು ಕನ್ಫ್ಯೂಸ್ ಯು. ಓಕೆ, ಸೊ ಟು ವಿಲ್ ಅನ್ನೋದು, ದೇರ್ ಇಸ್ ನೋ ಟು ವಿಲ್ ಹಿಯರ್, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್ ಅಂತ ಇದೆ. ಇಟ್ ಈಸ್ ಲೈಕ್ we will have to look for a new school. In this conversation you can't find to will anywhere. Okay, so to, even though to will cannot be infinitive. Okay, so now which is the infinitive now? Option B to look, we will have to look for a new school alwa. So option B to look is the correct answer.